ಐ ಆಮ್ ಟಾಕಿಂಗ್ ಅಬೌಟ್ ದ ಟೋನ್. ಆ ಟೋನ್ ಅನ್ನೋದು ಈ ಹಾಡಿಗೆ ಸ್ವಲ್ಪ ಆ ಸ್ಟೈಲಲ್ಲಿ ಬೇಕಿದ್ದು. ಆಕಾಶ್ಗೆ ಆಟೋಮೆಟಿಕ್ಲಿ ತುಂಬ ಅರ್ಧಿಯಾಗಿತ್ತು ನೀನು ಹಾಡಬೇಕಾದ್ರೆ. ವಿನ್ಯಾಸ ಹಾಡಬೇಕಾದ್ರೆ ಸ್ವಲ್ಪ ಸಿನಿಮ್ಯಾಟಿಕ್ ಆಗಿ ಸ್ವಲ್ಪ ಅದು ಒಂದಷ್ಟು ಮೆಲಡಿ ಟಚ್ ಮಾಡೋ ಥರ ಹಾಡ್ತಿದ್ದೆ. ಸೊ ಎನಿವೇಸ್ ಇಟ್ ವಾಸ್ ಅ ವೆರಿ 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 ಪವರ್ಫುಲ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಥ್ಯಾಂಕ್ ಯು ಹೇಮಂತ್ ಸರ್. ಆ್ಯಂಡ್ ಇದು ಇಂಪ್ರೊವೈಸೇಷನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು, ಐಡಿಯಾ ಚೆನ್ನಾಗಿತ್ತು. ಹಾಡು ಮುಗ್ದೋಯ್ತು ಅಂದ್ಕೊಂಡೆ, ತಿರ್ಗಾ ಅದನ್ನು ಬೇರೆ ಲೆವೆಲ್ಗೆ ತಗೊಂಡೋದ್ರೆ ಇಬ್ರು ತುಂಬ ಚೆನ್ನಾಗಿ ಮಾಡಿದ್ದೀರಾ ಸರ್. ಆಲ್ ದಿ ಬೆಸ್ಟ್. ಸೂಪರ್. ಬರಲಿ ಚಪ್ಪಾಳೆ ಸುಚೇತನ್ ಸರ್ ಹಾಗೂ ಹೇಮಂತ್ ಸರ್ಗೆ. ಗುರುಗಳೇ, ಇಲ್ಲಿ ನೀನಾ ನಾನಾ ಅನ್ನೋದು ಅವರಿಬ್ಬರ ಮಧ್ಯೆ ಇರಲಿಲ್ಲ ಅನ್ಸುತ್ತೆ, ಅವರ ಮತ್ತೆ ನಮ್ಮ ಮಧ್ಯೆ ಅನ್ನೋ ಥರ ಅನಿಸ್ತಾ ಇದೆ. ನಮ್ಮ ಪರ್ಫಾರ್ಮೆನ್ಸ ನಿಮ್ಮ ಜಡ್ಜ್ಮೆಂಟ್ ಅನ್ನೋ ಥರ ಅಷ್ಟು ಚೆನ್ನಾಗಿ ಇಬ್ರು ಹಾಡಿದ್ರು. ವೆರಿ ನೈಸ್. ಯಾಕೆಂದ್ರೆ ನೀವು ಯು ಡಿಂಟ್ ಸಿಂಗ್ ಲೈಕ್ ಅ ಕಾಂಪಿಟಿಷನ್. ಈ ಹಾಡು ನಮ್ಮ ಇಬ್ರಿಗೂ ಸ್ವಂತ ಅನ್ನೋ ಥರ ಹಾಡಿದ್ರಿ. ಇಬ್ರು ಆಲ್ಮೋಸ್ಟ್ ಈಕ್ವಲ್ ಆಗಿ ಪರ್ಫಾರ್ಮ್ ಮಾಡಿದ್ರಿ. ಬಟ್ ಒಳ್ಳೆ ಎನರ್ಜಿ ಬೇಕಿತ್ತು, ಆ ಒಳ್ಳೆ ಎನರ್ಜಿ ನೀವು ಕೊಟ್ರಿ. ಕೀಪ್ ಇಟ್ ಅಪ್. ಥ್ಯಾಂಕ್ ಯು ಗುರುಗಳೇ. ಜಡ್ಜಸ್, ಈಗ ಗೋಲ್ಡನ್ ಬಜಾರು ಪರ್ಫಾರ್ಮೆನ್ಸ್ ಮುಗಿದ ತಕ್ಷಣನೇ ಕೊಟ್ಬಿಟ್ಟಿದ್ದೀರಾ. ಸೊ ನೀನಾ ನಾನಾ ಅಂದ್ರೆ ಒಬ್ರು ಗೆಲ್ತಾರೆ, ಒಬ್ರು ಸೋಲ್ತಾರೆ. ಸೊ ಈ ಒಂದು ಗೋಲ್ಡನ್ ಬಜಾರು ಬ್ಯಾಟಲ್ ನ ಡಿಸಿಷನ್ ಹೇಗೆ ತಗೊಳ್ಳೋದು ನಾವು? ಒಂದು ಸ್ಲೈಟ್, ಒಂದು ಎಳೆಯಷ್ಟು, ಒಂದು ಸ್ಮಾಲ್ ಬೆಟರ್ಮೆಂಟ್ ಅಂತ ಹೇಳಿದ್ರೆ ಆಕಾಶ್ ಒಂದು ಚಿಕ್ಕ ಒಂದು ಫೋಟೋ ಫಿನಿಶ್ ಅಂತ ಹೇಳ್ತಾರಲ್ಲ, ಹೌದು, ವಿ ಕ್ಯಾನ್ ಗಿವ್ ದ ಡಿಸಿಷನ್ ಇನ್ ಫೇವರ್ ಆಫ್ ಆಕಾಶ್. ಸೊ ಈ ಬ್ಯಾಟಲ್ ಅಲ್ಲಿ ಗೆದ್ದಿರೋದು ಗದಗಿನ ಆಕಾಶ್. ಕಂಗ್ರ್ಯಾಚುಲೇಷನ್ಸ್ ಆಕಾಶ್. ಈ ಬ್ಯಾಟಲ್ ನ ನೀನ್ ಗೆದ್ದಿದ್ಯಾ. ಥ್ಯಾಂಕ್ ಯು. ಆಶ್ಚರ್ಯವಾಗಿದ್ಯಾ, ಸಂತೋಷವಾಗಿದ್ಯಾ, ಏನ್ ಅನ್ಸ್ತಿದೆ ನಿನಗೆ? ಸ್ವಲ್ಪ ಸ್ಯಾಡ್ ಆಗಿದೆ. ಸ್ಯಾಡಾ? ಯಾಕೋ? ವಿನ್ಯಾಸ್ ಅವನ್ ಸೋತ ಅಂತ. ವಿನ್ಯಾಸ್ಗೆ ಎಷ್ಟು ಬೇಜಾರಾಯ್ತೋ ಇಲ್ವೋ, ಅವ್ರ ತಂದೆ ಮಾತ್ರ ತುಂಬಾ ಬೇಜಾರು ಮಾಡ್ಕೊಬಿಟ್ರು. ಏನಾಯ್ತು ಸರ್? ಯಾರು ಕರೆದಿಲ್ಲ ನಿಮ್ಮನ್ನ. ಇಷ್ಟೊತ್ತು ಕೆಂಪೇಗೌಡರು ವರ್ಸಸ್ ವಿಕ್ರಮಾದಿತ್ಯ 6 ನೋಡಿದ್ರಿ. ಇವಾಗ ನಾನು ಮತ್ತೆ ಅನುಶ್ರೀ ಅವರು ನಾನಾ ನೀವಾ ಅಂತ ನೋಡೋಣ ಅಂತ ಬಂದಿದ್ದೀವಿ. ಓಕೆನಾ ಜೂರಿ? ನಾನ್ ಯಾಕೆ ಸರ್ ನೋಡ್ಬೇಕು? ಜೂರಿ, ಇವಾಗ ತಾನೇ ನೀವು ಬೇಡ ಅಂದ್ರೆ ಇವಾಗ ತಾನೇ ಥಮ್ಸ್ ಅಪ್ ಎತ್ತಿದ್ದೀರಾ. ಬೇಡ ಅಂತಾನೆ ಹೇಳಿ. ಸೊ ಹೌದು. ಅರ್ಚನಾ, ಒಂದ್ ನಿಮಿಷ. ನೀವು ಇಲ್ಲಿ ನಿಂತ್ಕೊಳ್ಳಿ, ಇಲ್ಲಿ ನಿಂತ್ಕೊಳ್ಳಿ. ಏನೋ ಮಾಡ್ತಾ ಇದಾರೆ ಮೇಡಮ್. ಹೆಂಗ್ ಮೇಡಮ್ ನಾನು ನೋಡ್ ಬರ್ತೀನಿ ಒಂದು 5 ನಿಮಿಷ. ಒಂದೆರಡು ಲೈನು ಇವರಿಬ್ಬರನ್ನ ಸೇರಿಸಿ. ಸೇರಿಸಿ. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು, ನನ್ನ ಬಿಟ್ಟು ನಿನ್ನ, ನಿನ್ನ ಬಿಟ್ಟು ನನ್ನ ಜೀವನ ಸಾಗದು. ಸರ್ ಒಂದ್ ನಿಮಿಷ, ಇದ್ರ ಹಿಂದೆ ಇರೋ ಉದ್ದೇಶ ಏನ್ ಸರ್ ನಿಮ್ದು? ಸೊ 1st August is a girlfriend's day.